ಯುಗಾದಿ ಹಬ್ಬದ ಹಿನ್ನೆಲೆ ಸಾಲು ಸಾಲು ರಜೆ ಇದ್ದು ಜನರು ಊರುಗಳತ್ತ ತೆರಳುತ್ತಾ ಇದ್ದಾರೆ. ಬೆಂಗಳೂರಿನ ಬಸ್ ನಿಲ್ದಾಣಗಳು ತುಂಬಿ ತುಳುಕ್ತಾ ಇದ್ದು ಜನ ಸೀಟ್ಗಾಗಿ ನಾ ಮುಂದು ತಾ ಮುಂದು ಅಂತ ಮುನ್ನುಗ್ತಾ ಇದ್ದಾರೆ. ಯುಗಾದಿ ಹಬ್ಬಕ್ಕೆ ಕೌಂಟ್ ಡೌನ್ 2000 ಹೆಚ್ಚುವರಿ ಬಸ್ ವ್ಯವಸ್ಥೆ. ಯುಗಾದಿ ಹಿಂದೂಗಳ ಪಾಲಿನ ಅತಿ ದೊಡ್ಡ ಹಬ್ಬ. ಇದು ಕೇವಲ ಹಬ್ಬ ಮಾತ್ರವಲ್ಲ, ಹೊಸ ವರ್ಷ ಕೂಡ. ಯುಗಾದಿಗೆಂದೇ ಜನ ಊರಿನತ್ತ ಹೊರಟಿದ್ದು ಜನರ ಅನುಕೂಲಕ್ಕಾಗಿ ಸಾರಿಗೆ ಇಲಾಖೆ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿದೆ. ಬೆಂಗಳೂರಿನಿಂದ ತಮ್ಮೂರಿನತ್ತ ಹೋಗುವ ಜನರಿಗಾಗಿ ಸಾರಿಗೆ ಇಲಾಖೆ 2000 ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದೆ. ರಾಜ್ಯದ ಎಲ್ಲಾ ಕಡೆಗಳಿಗೂ ಮತ್ತೆ ಅಂತಾರಾಜ್ಯದ ಮಾರ್ಗಗಳಿಗೆ ಎಲ್ಲೆಲ್ಲಿ ಬೇಡಿಕೆ ಇದೆ ಅಲ್ಲಿ ಎಲ್ಲಾ ಸ್ಥಳಗಳಿಗೂ ಮುಂಗಡವಾಗಿ ಈಗಾಗಲೇ ವಾಹನಗಳನ್ನ ಮುಂಗಡ ಬುಕಿಂಗ್ ಸೌಲಭ್ಯ ಅಳವಡಿಸಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಮುಂಗಡ ಟಿಕೆಟ್ ಪಡೆದುಕೊಂಡೇ ಇರುವಂತಹ ಪ್ರಯಾಣಿಕರು, ಯಾರು ಮುಂಗಡ ಟಿಕೆಟ್ ಇಲ್ದೇನೆ ಪ್ರಯಾಣಿಕರು ಕೊನೆಗಳಿಗೆನಲ್ಲಿ ಬರ್ತಾರೆ, ಅವರಿಗಾಗೂ ಹೆಚ್ಚುವರಿಯಾಗಿ ವಾಹನಗಳು ಸಫಿಷಿಯಂಟ್ ವ್ಯವಸ್ಥೆ ಮಾಡಿ ಕರ್ನಾಟಕ ರಾಜ್ಯದ ಎಲ್ಲಾ ಸ್ಥಳಗಳಿಗೂ, ಈಶಾನ್ಯ ಕರ್ನಾಟಕ, ವಾಯವ್ಯ ಕರ್ನಾಟಕ ಮತ್ತು ಬಿಎಂಟಿಸಿ ಸಹಯೋಗದೊಂದಿಗೆ ಕರ್ನಾಟಕದ ಎಲ್ಲಾ ಭಾಗಗಳಿಗೆ, ಎಲ್ಲಾ ಜಿಲ್ಲೆಗಳಿಗೂ ವಾಹನಗಳ ಸೌಕರ್ಯ ಇದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನಸಾಗರ. ಇನ್ನು ಯುಗಾದಿ ಮತ್ತು ರಂಜಾನ್ ಹಬ್ಬಗಳಿಗಾಗಿ ಊರಿಗೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಸ್ಯಾಟಲೈಟ್ ಬಸ್ ನಿಲ್ದಾಣ, ಶಾಂತಿನಗರ, ಮಲ್ಲೇಶ್ವರ ಹೀಗೆ ಹಲವೆಡೆ ವಿಶೇಷ ಬಸ್ಗಳು ಸಂಚರಿಸಲಿದ್ದು ಮೆಜೆಸ್ಟಿಕ್ಗೆ ಜನಸಾಗರವೇ ಹರಿದು ಬರ್ತಿದೆ. ರಶ್ ಅಂತೂ ಇರುತ್ತೆ. ಎಲ್ಲಾ ಬಸ್ ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ತೀವಿ ಕೆಲವು ಟೈಮು. ಅದು ಪೀಕ್ ಟೈಮ್ ಅಲ್ಲಂತೂ ಸೀಟ್ ಸಿಗೋದೇ ಇಲ್ಲ. ಆದ್ರೂ ಹೋಗ್ಲೇಬೇಕಲ್ವಾ, ಯಾಕಂದ್ರೆ ಅಲ್ಲಿ ಪಾಗಡ ಹೋದ್ಮೇಲೆ ಅಲ್ಲಿಂದ ಮತ್ತೆ ನಮ್ಮೂರಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಬಸ್ಗಳು ಸಿಗೋದ್ ಕಷ್ಟ ಆಗುತ್ತೆ. ಆದ್ರಿಂದ ಸ್ಟ್ಯಾಂಡಿಂಗ್ ಅಲ್ಲೇ ಹೋಗ್ಬೇಕಾಗುತ್ತೆ. ಕಂಟಿನ್ಯೂ ರಜಾ ಬಂದಿರೋದ್ರಿಂದ ಜನ ಜಾಸ್ತಿ ಪ್ರಯಾಣ ಮಾಡ್ತಾರೆ. ಸೊ ಹಾಗಾಗಿ ಬಸ್ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅಂತ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಸಾಮಾನ್ಯ ದಿನಗಳಲ್ಲಿ ಪ್ರತಿನಿತ್ಯ 2400 ಕೆಎಸ್ಆರ್ಟಿಸಿ ಬಸ್ಗಳು ಸಂಚರಿಸುತ್ತವೆ. ಇದೀಗ ಹಬ್ಬದ ಹಿನ್ನೆಲೆ ಹೆಚ್ಚುವರಿ ಬಸ್ಗಳನ್ನ ರಸ್ತೆಗೆ ಇಳಿಸಲಾಗಿದೆ. ಹಬ್ಬದ ಹೆಸರಿನಲ್ಲಿ ಖಾಸಗಿ ಬಸ್ ಮಾಲೀಕರು ದುಪ್ಪಟ್ಟು ಹಣ ವಸೂಲಿಗೆ ಇಳಿದಿದ್ದಾರೆ. 1 ಟ್ರಿಪಲ್ ಹಣ ಪಡೆಯುತ್ತಿದ್ದಾರೆ. ಹೀಗಾಗಿ ಜನ ಸರ್ಕಾರಿ ಬಸ್ಗಳಿಗೆ ಮುಗಿಬಿದ್ದಿದ್ದಾರೆ. ಭಿತ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುಗಾದಿ ಹಬ್ಬದ ಹಿನ್ನೆಲೆ ಸಾಲು ಸಾಲು ರಜೆ ಇದ್ದು ಜನರು ಊರುಗಳತ್ತ ತೆರಳುತ್ತಾ ಇದ್ದಾರೆ. ಬೆಂಗಳೂರಿನ ಬಸ್ ನಿಲ್ದಾಣಗಳು ತುಂಬಿ ತುಳುಕ್ತಾ ಇದ್ದು ಜನ ಸೀಟ್ಗಾಗಿ ನಾ ಮುಂದು ತಾ ಮುಂದು ಅಂತ ಮುನ್ನುಗ್ತಾ ಇದ್ದಾರೆ. ಯುಗಾದಿ ಹಬ್ಬಕ್ಕೆ ಕೌಂಟ್ ಡೌನ್ 2000 ಹೆಚ್ಚುವರಿ ಬಸ್ ವ್ಯವಸ್ಥೆ. ಯುಗಾದಿ ಹಿಂದೂಗಳ ಪಾಲಿನ ಅತಿ ದೊಡ್ಡ ಹಬ್ಬ. ಇದು ಕೇವಲ ಹಬ್ಬ ಮಾತ್ರವಲ್ಲ, ಹೊಸ ವರ್ಷ ಕೂಡ. ಯುಗಾದಿಗೆಂದೇ ಜನ ಊರಿನತ್ತ ಹೊರಟಿದ್ದು ಜನರ ಅನುಕೂಲಕ್ಕಾಗಿ ಸಾರಿಗೆ ಇಲಾಖೆ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿದೆ. ಬೆಂಗಳೂರಿನಿಂದ ತಮ್ಮೂರಿನತ್ತ ಹೋಗುವ ಜನರಿಗಾಗಿ ಸಾರಿಗೆ ಇಲಾಖೆ 2000 ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದೆ. ರಾಜ್ಯದ ಎಲ್ಲಾ ಕಡೆಗಳಿಗೂ ಮತ್ತೆ ಅಂತಾರಾಜ್ಯದ ಮಾರ್ಗಗಳಿಗೆ ಎಲ್ಲೆಲ್ಲಿ ಬೇಡಿಕೆ ಇದೆ ಅಲ್ಲಿ ಎಲ್ಲಾ ಸ್ಥಳಗಳಿಗೂ ಮುಂಗಡವಾಗಿ ಈಗಾಗಲೇ ವಾಹನಗಳನ್ನ ಮುಂಗಡ ಬುಕಿಂಗ್ ಸೌಲಭ್ಯ ಅಳವಡಿಸಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಮುಂಗಡ ಟಿಕೆಟ್ ಪಡೆದುಕೊಂಡೇ ಇರುವಂತಹ ಪ್ರಯಾಣಿಕರು, ಯಾರು ಮುಂಗಡ ಟಿಕೆಟ್ ಇಲ್ದೇನೆ ಪ್ರಯಾಣಿಕರು ಕೊನೆಗಳಿಗೆನಲ್ಲಿ ಬರ್ತಾರೆ, ಅವರಿಗಾಗೂ ಹೆಚ್ಚುವರಿಯಾಗಿ ವಾಹನಗಳು ಸಫಿಷಿಯಂಟ್ ವ್ಯವಸ್ಥೆ ಮಾಡಿ ಕರ್ನಾಟಕ ರಾಜ್ಯದ ಎಲ್ಲಾ ಸ್ಥಳಗಳಿಗೂ, ಈಶಾನ್ಯ ಕರ್ನಾಟಕ, ವಾಯವ್ಯ ಕರ್ನಾಟಕ ಮತ್ತು ಬಿಎಂಟಿಸಿ ಸಹಯೋಗದೊಂದಿಗೆ ಕರ್ನಾಟಕದ ಎಲ್ಲಾ ಭಾಗಗಳಿಗೆ, ಎಲ್ಲಾ ಜಿಲ್ಲೆಗಳಿಗೂ ವಾಹನಗಳ ಸೌಕರ್ಯ ಇದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನಸಾಗರ. ಇನ್ನು ಯುಗಾದಿ ಮತ್ತು ರಂಜಾನ್ ಹಬ್ಬಗಳಿಗಾಗಿ ಊರಿಗೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಸ್ಯಾಟಲೈಟ್ ಬಸ್ ನಿಲ್ದಾಣ, ಶಾಂತಿನಗರ, ಮಲ್ಲೇಶ್ವರ ಹೀಗೆ ಹಲವೆಡೆ ವಿಶೇಷ ಬಸ್ಗಳು ಸಂಚರಿಸಲಿದ್ದು ಮೆಜೆಸ್ಟಿಕ್ಗೆ ಜನಸಾಗರವೇ ಹರಿದು ಬರ್ತಿದೆ. ರಶ್ ಅಂತೂ ಇರುತ್ತೆ. ಎಲ್ಲಾ ಬಸ್ ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ತೀವಿ ಕೆಲವು ಟೈಮು. ಅದು ಪೀಕ್ ಟೈಮ್ ಅಲ್ಲಂತೂ ಸೀಟ್ ಸಿಗೋದೇ ಇಲ್ಲ. ಆದ್ರೂ ಹೋಗ್ಲೇಬೇಕಲ್ವಾ, ಯಾಕಂದ್ರೆ ಅಲ್ಲಿ ಪಾಗಡ ಹೋದ್ಮೇಲೆ ಅಲ್ಲಿಂದ ಮತ್ತೆ ನಮ್ಮೂರಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಬಸ್ಗಳು ಸಿಗೋದ್ ಕಷ್ಟ ಆಗುತ್ತೆ. ಆದ್ರಿಂದ ಸ್ಟ್ಯಾಂಡಿಂಗ್ ಅಲ್ಲೇ ಹೋಗ್ಬೇಕಾಗುತ್ತೆ. ಕಂಟಿನ್ಯೂ ರಜಾ ಬಂದಿರೋದ್ರಿಂದ ಜನ ಜಾಸ್ತಿ ಪ್ರಯಾಣ ಮಾಡ್ತಾರೆ. ಸೊ ಹಾಗಾಗಿ ಬಸ್ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅಂತ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಸಾಮಾನ್ಯ ದಿನಗಳಲ್ಲಿ ಪ್ರತಿನಿತ್ಯ 2400 ಕೆಎಸ್ಆರ್ಟಿಸಿ ಬಸ್ಗಳು ಸಂಚರಿಸುತ್ತವೆ. ಇದೀಗ ಹಬ್ಬದ ಹಿನ್ನೆಲೆ ಹೆಚ್ಚುವರಿ ಬಸ್ಗಳನ್ನ ರಸ್ತೆಗೆ ಇಳಿಸಲಾಗಿದೆ. ಹಬ್ಬದ ಹೆಸರಿನಲ್ಲಿ ಖಾಸಗಿ ಬಸ್ ಮಾಲೀಕರು ದುಪ್ಪಟ್ಟು ಹಣ ವಸೂಲಿಗೆ ಇಳಿದಿದ್ದಾರೆ. 1 ಟ್ರಿಪಲ್ ಹಣ ಪಡೆಯುತ್ತಿದ್ದಾರೆ. ಹೀಗಾಗಿ ಜನ ಸರ್ಕಾರಿ ಬಸ್ಗಳಿಗೆ ಮುಗಿಬಿದ್ದಿದ್ದಾರೆ. ಭಿತ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುಗಾದಿ ಹಬ್ಬದ ಹಿನ್ನೆಲೆ ಸಾಲು ಸಾಲು ರಜೆ ಇದ್ದು ಜನರು ಊರುಗಳತ್ತ ತೆರಳುತ್ತಾ ಇದ್ದಾರೆ. ಬೆಂಗಳೂರಿನ ಬಸ್ ನಿಲ್ದಾಣಗಳು ತುಂಬಿ ತುಳುಕ್ತಾ ಇದ್ದು ಜನ ಸೀಟ್ಗಾಗಿ ನಾ ಮುಂದು ತಾ ಮುಂದು ಅಂತ ಮುನ್ನುಗ್ತಾ ಇದ್ದಾರೆ.
ಹಬ್ಬಕ್ಕೆ ಕೌಂಟ್ ಡೌನ್. 2000 ಹೆಚ್ಚುವರಿ ಬಸ್ ವ್ಯವಸ್ಥೆ. ಯುಗಾದಿ ಹಿಂದೂಗಳ ಪಾಲಿನ ಅತಿ ದೊಡ್ಡ ಹಬ್ಬ. ಇದು ಕೇವಲ ಹಬ್ಬ ಮಾತ್ರವಲ್ಲ, ಹೊಸ ವರ್ಷ ಕೂಡ. ಯುಗಾದಿಗೆಂದೇ ಜನ ಊರಿನತ್ತ ಹೊರಟಿದ್ದು ಜನರ ಅನುಕೂಲಕ್ಕಾಗಿ ಸಾರಿಗೆ ಇಲಾಖೆ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿದೆ. ಬೆಂಗಳೂರಿನಿಂದ ತಮ್ಮೂರಿನತ್ತ ಹೋಗುವ ಜನರಿಗಾಗಿ ಸಾರಿಗೆ ಇಲಾಖೆ 2000 ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದೆ. ರಾಜ್ಯದ ಎಲ್ಲಾ ಕಡೆಗಳಿಗೂ ಮತ್ತೆ ಅಂತಾರಾಜ್ಯದ ಮಾರ್ಗಗಳಿಗೆ ಎಲ್ಲೆಲ್ಲಿ ಬೇಡಿಕೆ ಇದೆ ಅಲ್ಲಿ ಎಲ್ಲಾ ಸ್ಥಳಗಳಿಗೂ ಮುಂಗಡವಾಗಿ ಈಗಾಗಲೇ ವಾಹನಗಳನ್ನ ಮುಂಗಡ ಬುಕಿಂಗ್ ಸೌಲಭ್ಯಕ್ಕೆ ಅಳವಡಿಸಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಮುಂಗಡ ಟಿಕೆಟ್ ಪಡೆದುಕೊಂಡೇ ಇರುವಂತಹ ಪ್ರಯಾಣಿಕರು, ಯಾರು ಮುಂಗಡ ಟಿಕೆಟ್ ಇಲ್ದೇನೆ ಪ್ರಯಾಣಿಕರು ಕೊನೆಗಳಿಗೆನಲ್ಲಿ ಬರ್ತಾರೆ, ಅವರಿಗಾಗೂ ಹೆಚ್ಚುವರಿಯಾಗಿ ವಾಹನಗಳು ಸಫಿಷಿಯಂಟ್ ವ್ಯವಸ್ಥೆ ಮಾಡಿ ಕರ್ನಾಟಕ ರಾಜ್ಯದ ಎಲ್ಲಾ ಸ್ಥಳಗಳಿಗೂ, ಈಶಾನ್ಯ ಕರ್ನಾಟಕ, ವಾಯವ್ಯ ಕರ್ನಾಟಕ ಮತ್ತು ಬಿಎಂಟಿಸಿ ಸಹಯೋಗದೊಂದಿಗೆ ಕರ್ನಾಟಕದ ಎಲ್ಲಾ ಭಾಗಗಳಿಗೆ, ಎಲ್ಲಾ ಜಿಲ್ಲೆಗಳಿಗೂ ವಾಹನಗಳ ಸೌಕರ್ಯ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನಸಾಗರ. ಇನ್ನು ಯುಗಾದಿ ಮತ್ತು ರಂಜಾನ್ ಹಬ್ಬಗಳಿಗಾಗಿ ಊರಿಗೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಸ್ಯಾಟಲೈಟ್ ಬಸ್ ನಿಲ್ದಾಣ, ಶಾಂತಿನಗರ, ಮಲ್ಲೇಶ್ವರ ಹೀಗೆ ಹಲವೆಡೆ ವಿಶೇಷ ಬಸ್ಗಳು ಸಂಚರಿಸಲಿದ್ದು ಮೆಜೆಸ್ಟಿಕ್ಗೆ ಜನಸಾಗರವೇ ಹರಿದು ಬರ್ತಿದೆ. ರಶ್ ಅಂತೂ ಇರುತ್ತೆ. ಎಲ್ಲಾ ಬಸ್ ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ತೀವಿ ಕೆಲವು ಟೈಮ್. ಅದು ಪೀಕ್ ಟೈಮ್ ಅಲ್ಲಂತೂ ಸೀಟ್ ಸಿಗೋದೇ ಇಲ್ಲ. ಆದ್ರೂ ಹೋಗ್ಲೇಬೇಕಲ್ವಾ, ಯಾಕಂದ್ರೆ ಅಲ್ಲಿ ಪಾಗಡ ಹೋದ್ಮೇಲೆ ಅಲ್ಲಿಂದ ಮತ್ತೆ ನಮ್ಮೂರಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಬಸ್ಗಳು ಸಿಗೋದ್ ಕಷ್ಟ ಆಗುತ್ತೆ. ಆದ್ರಿಂದ ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ಬೇಕಾಗುತ್ತೆ. ಕಂಟಿನ್ಯೂ ರಜಾ ಬಂದಿರೋದ್ರಿಂದ ಜನ ಜಾಸ್ತಿ ಪ್ರಯಾಣ ಮಾಡ್ತಾರೆ. ಸೊ ಹಾಗಾಗಿ ಬಸ್ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅಂತ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಸಾಮಾನ್ಯ ದಿನಗಳಲ್ಲಿ ಪ್ರತಿನಿತ್ಯ 2400 ಕೆಎಸ್ಆರ್ಟಿಸಿ ಬಸ್ಗಳು ಸಂಚರಿಸುತ್ತವೆ. ಇದೀಗ ಹಬ್ಬದ ಹಿನ್ನೆಲೆ ಹೆಚ್ಚುವರಿ ಬಸ್ಗಳನ್ನ ರಸ್ತೆಗೆ ಇಳಿಸಲಾಗಿದೆ. ಹಬ್ಬದ ಹೆಸರಿನಲ್ಲಿ ಖಾಸಗಿ ಬಸ್ ಮಾಲೀಕರು ದುಪ್ಪಟ್ಟು ಹಣ ವಸೂಲಿಗೆ ಇಳಿದಿದ್ದಾರೆ. 1 ಟ್ರಿಪಲ್ ಹಣ ಪಡೆಯುತ್ತಿದ್ದಾರೆ. ಹೀಗಾಗಿ ಜನ ಸರ್ಕಾರಿ ಬಸ್ಗಳಿಗೆ ಮುಗಿಬಿದ್ದಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುಗಾದಿ ಹಬ್ಬದ ಹಿನ್ನೆಲೆ ಸಾಲು ಸಾಲು ರಜೆ ಇದ್ದು ಜನರು ಊರುಗಳತ್ತ ತೆರಳುತ್ತಾ ಇದ್ದಾರೆ. ಬೆಂಗಳೂರಿನ ಬಸ್ ನಿಲ್ದಾಣಗಳು ತುಂಬಿ ತುಳುಕ್ತಾ ಇದ್ದು ಜನ ಸೀಟ್ಗಾಗಿ ನಾಮುಂದು ತಾಮುಂದು ಅಂತ ಮುನ್ನುಗ್ತಾ ಇದ್ದಾರೆ. ಯುಗಾದಿ ಹಬ್ಬಕ್ಕೆ ಕೌಂಟ್ ಡೌನ್. 2000 ಹೆಚ್ಚುವರಿ ಬಸ್ ವ್ಯವಸ್ಥೆ. ಯುಗಾದಿ ಹಿಂದೂಗಳ ಪಾಲಿನ ಅತಿ ದೊಡ್ಡ ಹಬ್ಬ. ಇದು ಕೇವಲ ಹಬ್ಬ ಮಾತ್ರವಲ್ಲ, ಹೊಸ ವರ್ಷ ಕೂಡ. ಯುಗಾದಿಗೆಂದೇ ಜನ ಊರಿನತ್ತ ಹೊರಟಿದ್ದು ಜನರ ಅನುಕೂಲಕ್ಕಾಗಿ ಸಾರಿಗೆ ಇಲಾಖೆ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿದೆ. ಬೆಂಗಳೂರಿನಿಂದ ತಮ್ಮೂರಿನತ್ತ ಹೋಗುವ ಜನರಿಗಾಗಿ ಸಾರಿಗೆ ಇಲಾಖೆ 2000 ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದೆ. ರಾಜ್ಯದ ಎಲ್ಲಾ ಕಡೆಗಳಿಗೂ ಮತ್ತೆ ಅಂತಾರಾಜ್ಯದ ಮಾರ್ಗಗಳಿಗೆ ಎಲ್ಲೆಲ್ಲಿ ಬೇಡಿಕೆ ಇದೆ ಅಲ್ಲಿ ಎಲ್ಲಾ ಸ್ಥಳಗಳಿಗೂ ಮುಂಗಡವಾಗಿ ಈಗಾಗಲೇ ವಾಹನಗಳನ್ನ ಮುಂಗಡ ಬುಕಿಂಗ್ ಸೌಲಭ್ಯಕ್ಕೆ ಅಳವಡಿಸಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಮುಂಗಡ ಟಿಕೆಟ್ ಪಡೆದುಕೊಂಡೇ ಇರುವಂತಹ ಪ್ರಯಾಣಿಕರು, ಯಾರು ಮುಂಗಡ ಟಿಕೆಟ್ ಇಲ್ದೇನೆ ಪ್ರಯಾಣಿಕರು ಕೊನೆಗಳಿಗೆನಲ್ಲಿ ಬರ್ತಾರೆ, ಅವರಿಗಾಗೂ ಹೆಚ್ಚುವರಿಯಾಗಿ ವಾಹನಗಳು ಸಫಿಷಿಯಂಟ್ ವ್ಯವಸ್ಥೆ ಮಾಡಿ ಕರ್ನಾಟಕ ರಾಜ್ಯದ ಎಲ್ಲಾ ಸ್ಥಳಗಳಿಗೂ, ಈಶಾನ್ಯ ಕರ್ನಾಟಕ, ವಾಯವ್ಯ ಕರ್ನಾಟಕ ಮತ್ತು ಬಿಎಂಟಿಸಿ ಸಹಯೋಗದೊಂದಿಗೆ ಕರ್ನಾಟಕದ ಎಲ್ಲಾ ಭಾಗಗಳಿಗೆ, ಎಲ್ಲಾ ಜಿಲ್ಲೆಗಳಿಗೂ ವಾಹನಗಳ ಸೌಕರ್ಯ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನಸಾಗರ. ಇನ್ನು ಯುಗಾದಿ ಮತ್ತು ರಂಜಾನ್ ಹಬ್ಬಗಳಿಗಾಗಿ ಊರಿಗೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಸ್ಯಾಟಲೈಟ್ ಬಸ್ ನಿಲ್ದಾಣ, ಶಾಂತಿನಗರ, ಮಲ್ಲೇಶ್ವರ ಹೀಗೆ ಹಲವೆಡೆ ವಿಶೇಷ ಬಸ್ಗಳು ಸಂಚರಿಸಲಿದ್ದು ಮೆಜೆಸ್ಟಿಕ್ಗೆ ಜನಸಾಗರವೇ ಹರಿದು ಬರ್ತಿದೆ. ರಶ್ ಅಂತೂ ಇರುತ್ತೆ. ಎಲ್ಲಾ ಬಸ್ ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ತೀವಿ ಕೆಲವು ಟೈಮ್. ಅದು ಪೀಕ್ ಟೈಮ್ ಅಲ್ಲಂತೂ ಸೀಟ್ ಸಿಗೋದೇ ಇಲ್ಲ. ಆದ್ರೂ ಹೋಗ್ಲೇಬೇಕಲ್ವಾ, ಯಾಕಂದ್ರೆ ಅಲ್ಲಿ ಪಾಗಡ ಹೋದ್ಮೇಲೆ ಅಲ್ಲಿಂದ ಮತ್ತೆ ನಮ್ಮೂರಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಬಸ್ಗಳು ಸಿಗೋದ್ ಕಷ್ಟ ಆಗುತ್ತೆ. ಆದ್ರಿಂದ ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ಬೇಕಾಗುತ್ತೆ. ಕಂಟಿನ್ಯೂ ರಜಾ ಬಂದಿರೋದ್ರಿಂದ ಜನ ಜಾಸ್ತಿ ಪ್ರಯಾಣ ಮಾಡ್ತಾರೆ. ಸೊ ಹಾಗಾಗಿ ಬಸ್ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅಂತ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಸಾಮಾನ್ಯ ದಿನಗಳಲ್ಲಿ ಪ್ರತಿನಿತ್ಯ 2400 ಕೆಎಸ್ಆರ್ಟಿಸಿ ಬಸ್ಗಳು ಸಂಚರಿಸುತ್ತವೆ. ಇದೀಗ ಹಬ್ಬದ ಹಿನ್ನೆಲೆ ಹೆಚ್ಚುವರಿ ಬಸ್ಗಳನ್ನ ರಸ್ತೆಗೆ ಇಳಿಸಲಾಗಿದೆ. ಹಬ್ಬದ ಹೆಸರಿನಲ್ಲಿ ಖಾಸಗಿ ಬಸ್ ಮಾಲೀಕರು ದುಪ್ಪಟ್ಟು ಹಣ ವಸೂಲಿಗೆ ಇಳಿದಿದ್ದಾರೆ. 1 ಟ್ರಿಪಲ್ ಹಣ ಪಡೆಯುತ್ತಿದ್ದಾರೆ. ಹೀಗಾಗಿ ಜನ ಸರ್ಕಾರಿ ಬಸ್ಗಳಿಗೆ ಮುಗಿಬಿದ್ದಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.